ಒಂದು ತೆಲುಗು ಸಿನಿಮಾ ಆದರೆ 6 ಜನ ಕನ್ನಡ ಆಕ್ಟರ್ಸ್ ಗರುಡರಾಮ್, ಅವಿನಾಶ್, ರವಿಶಂಕರ್, ಬಜರಂಗಿ ಪ್ರಸನ್ನ, ವಿನಯ್ ಮತ್ತೆ ನಭಾ ನಟೇಶ್ ಇದ್ರ ಜೊತೆಗೆ ಅನಂತ ಪದ್ಮನಾಭ ಸ್ವಾಮಿ ಟೆಂಪಲ್ ಮಿಸ್ಟ್ರಿ, 5000 ಡ್ಯಾನ್ಸರ್ಸ್, 8 ಅವರ್ಸ್ ಮೇಕಪ್, 21 ಡೇಸ್ ಸ್ಪಿರಿಚುವಲ್ ಪ್ರಿಪರೇಷನ್. ಇಂಟರ್ವ್ಯೂ ನೋಡಿದ ಮೇಲೆ ಟ್ರೈಲರ್ ಅಲ್ಲಿ ಮಿಸ್ ಆದ ತುಂಬಾ ಇಡನ್ ಡೀಟೇಲ್ಸ್ ರಿವೀಲ್ ಆಗಿದೆ. ಇವತ್ತು ಎಲ್ಲದನ್ನು ಬ್ರೇಕ್ ಡೌನ್ ಮಾಡ್ತೀನಿ. ನಮಸ್ಕಾರ ಕರುನಾಡಿಗೆ, ನಮ್ ಕತೆ ನಿಮ್ ಜೊತೆಗೆ ಸ್ವಾಗತ. ಬಜರಂಗಿ ಪ್ರಸನ್ನ ಅವ್ರು ಮಾಡಿರೋದು ನಾಗಸಾಧು ಕ್ಯಾರೆಕ್ಟರ್. ನಾಗಸಾಧುಗಳು ತುಂಬಾ ಪವರ್ಫುಲ್. ಇಂಡಿಯಾದ ಬೇರೆ ಬೇರೆ ಸ್ಟೇಟ್ಸ್ ಇಂದ ಆರ್ಟಿಸ್ಟ್ಸ್ ಬಂದಿದ್ದಾರೆ. ಕರ್ನಾಟಕ ಇಂದನೇ 6 ಜನ ಇದ್ದಾರೆ. ಯೂಶ್ವಲಿ ಪ್ಯಾನ್ ಇಂಡಿಯಾ ಸಿನಿಮಾ ಅಂದ್ರೆ ಹೀರೋ ಹೀರೋಯಿನ್ ಮೇಲೆ ಫೋಕಸ್ ಇರುತ್ತೆ. ಆದ್ರೆ ಇಲ್ಲಿ ಸಪೋರ್ಟಿಂಗ್ ಕ್ಯಾಸ್ಟ್ ಮೇಲೆ ಅಷ್ಟೇ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ಯಾಕೆಂದ್ರೆ ಆನ್ಸರ್ ಟ್ರೈಲರ್ ನಲ್ಲೇ ಇದೆ, ನೋಟಿಸ್ ಮಾಡಿದೀರಾ? ಆಲ್ಮೋಸ್ಟ್ ಎಲ್ಲ ಸೀನಿಯರ್ ಆಕ್ಟರ್ಸ್ ಬೇರೆ ಬೇರೆ ವರ್ಲ್ಡ್ಸ್ ರೆಪ್ರೆಸೆಂಟ್ ಮಾಡ್ತಿದ್ದಾರೆ. ಅಂದ್ರೆ ಇದೊಂದು ಹೀರೋ ಜರ್ನಿ ಸಿನಿಮಾ ಅಲ್ಲ, ಇದೊಂದು ಕಂಪ್ಲೀಟ್ ವರ್ಲ್ಡ್ ಬಿಲ್ಡಿಂಗ್ ಸಿನಿಮಾ. ಅದಕ್ಕೆ ಎಕ್ಸ್ಪೀರಿಯನ್ಸ್ಡ್ ಆರ್ಟಿಸ್ಟ್ ನ ಚೂಸ್ ಮಾಡಿರೋದು. ಫಸ್ಟ್ ಟೈಮ್ ವ್ಯೂವರ್ಸ್ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಮಿಸ್ ಮಾಡಬೇಡಿ. ಇವಾಗ ಗರುಡರಾಮ್ ಇಂಟರ್ವ್ಯೂಗೆ ಬರೋಣ. ನಾನು ಎಕ್ಸ್ಪೆಕ್ಟ್ ಮಾಡಿದ್ದು ನಾರ್ಮಲ್ ಪ್ರಮೋಷನ್ನ, ಆದ್ರೆ ಗರುಡರಾಮ್ ಅವರು ಒಂದೇ ವರ್ಡ್ನ ರಿಪೀಟೆಡ್ಲಿ ಎಂಫಸೈಸ್ ಮಾಡಿದ್ರು, ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಅಂತ. ಯಾಕೆಂದ್ರೆ ಅವ್ರ ಪ್ರಕಾರ ಇದು OTT ಸಿನಿಮಾ ಅಲ್ಲ. ವಿಜುವಲ್ಸ್, ಫ್ರೇಮ್ಸ್, ಲೈಟಿಂಗ್, ಸ್ಕೇಲ್ ಇವೆಲ್ಲ ಥಿಯೇಟರ್ ಅಲ್ಲಿ ನೋಡಿದ್ರೆ ಮಾತ್ರ ಕಂಪ್ಲೀಟ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಅದಕ್ಕೆ ಇನ್ನೊಬ್ಬ ಕನ್ನಡ ಆರ್ಟಿಸ್ಟ್ ಹೇಳಿದ ಪಾಯಿಂಟು ತುಂಬಾ ಇಂಟ್ರೆಸ್ಟಿಂಗು. ಆ ಆರ್ಟಿಸ್ಟೇ ನಭಾ ನಟೇಶ್. ವಜ್ರಕಾಯದಲ್ಲಿ ನೋಡಿದ ಪಟಾಕಿ ಪಾರ್ವತಿ ಅಲ್ಲ, ನಾಗಬಂಧಂ ಅಲ್ಲಿ ಕಂಪ್ಲೀಟ್ಲಿ ಆಪೋಸಿಟ್. ಮೋಸ್ಟ್ ಗ್ರೇಸ್ಫುಲ್, ಮೋರ್ ಡಿವೈನ್, ಮೋರ್ ಲೇಯರ್ಡ್. ಇಲ್ಲಿ ಲೇಯರ್ಡ್ ಕ್ಯಾರೆಕ್ಟರ್ ಅನ್ನೋ ವರ್ಡು ತುಂಬಾ ಇಂಪಾರ್ಟೆಂಟು. ಯಾಕೆಂದ್ರೆ ಸರ್ಫೇಸ್ ಅಲ್ಲಿ ಒಂದು ಪರ್ಸನಾಲಿಟಿ, ಸ್ಟೋರಿ ಪ್ರೋಗ್ರೆಸ್ ಆದ್ಮೇಲೆ ಇನ್ನೊಂದು ಸೈಡ್ ರಿವೀಲ್ ಆಗತ್ತೆ. ಸೊ ಟ್ರೈಲರ್ ನೋಡಿದ್ಮೇಲೆ ಸಿಂಪಲ್ ಹೀರೋಯಿನ್ ಅನ್ಸೋ ಕ್ಯಾರೆಕ್ಟರ್ ಅಲ್ಲ, ಸಿನಿಮಾ ಅಲ್ಲಿ ಮೇಜರ್ ಸರ್ಪ್ರೈಸ್ ಆಗ್ಬೋದು. ಪ್ಯಾನ್ ಇಂಡಿಯಾ ಫಿಲ್ಮ್ಸ್ ಅಲ್ಲಿ ಈ ಸ್ಟ್ರಾಟಜಿ ಜನರಲಿ ಕ್ಲೈಮ್ಯಾಕ್ಸ್ ಅಥವಾ ಸೆಕೆಂಡ್ ಹಾಫ್ ರಿವೀಲ್ಗೆ ಯೂಸ್ ಮಾಡ್ತಾರೆ. ಪ್ರೊಡಕ್ಷನ್ ಸ್ಕೇಲ್ ನೋಡಿದ್ರೆ ಶಾಕ್ ಆಗ್ಬೋದು. ಆಲ್ಮೋಸ್ಟ್ ಅನಂತ ಪದ್ಮನಾಭ ಸ್ವಾಮಿ ಟೆಂಪಲ್ ರೆಫರೆನ್ಸ್ ಅಲ್ಲಿ ಹ್ಯೂಜ್ ಸೆಟ್ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ರಿಯಲ್ ಕುಚುಪಡಿ 5000 ಡ್ಯಾನ್ಸರ್ಸ್ ನ ಯೂಸ್ ಮಾಡಿದ್ದಾರೆ. ಥೌಸಂಡ್ಸ್ ಆಫ್ ಪರ್ಫಾರ್ಮರ್ಸ್. ಅಥೆಂಟಿಕ್ ಪ್ರೆಸೆಂಟೇಷನ್ಗೆ ತುಂಬಾ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ. ಆದ್ರೆ ಇದೆಲ್ಲ ಬಿಗ್ಗೆಸ್ಟ್ ಎಫರ್ಟ್ ಅಲ್ಲ. ವಿರಾಟ್ ಕರ್ನ ಟ್ರಾನ್ಸ್ಫಾರ್ಮೇಶನ್ ಕೇಳಿದ್ರೆ ಬಾಡಿ ಟ್ರಾನ್ಸ್ಫಾರ್ಮೇಶನ್, ಮೆಂಟಲ್ ಪ್ರಿಪರೇಷನ್, ಲಾರ್ಡ್ ಶಿವ ಮತ್ತೆ ನಾಗಸಾಧುಗಳ ಬಗ್ಗೆ ರಿಸರ್ಚ್, 21 ಡೇಸ್ ಸ್ಪಿರಿಚುವಲ್ ಪ್ರಿಪರೇಷನ್ ಇವೆಲ್ಲ ಮಾಡಿ ಕ್ಯಾರೆಕ್ಟರ್ಗೆ ರೆಡಿ ಆಗಿದ್ದಾರೆ ಅಂತಾನು ಅವ್ರು ಹೇಳಿದ್ರು. ಮತ್ತೆ ಗರುಡರಾಮ್ ಇವರ ಮೇಕಪ್ಗೆ 8 ಅವರ್ಸ್. ಶೂಟ್ಗೆ ಮುಂಚೆ ಆಲ್ಮೋಸ್ಟ್ ಒಂದು ವರ್ಕಿಂಗ್ ಡೇ ಮೇಕಪ್ಗೆ ಹೋಗ್ತಾ ಇತ್ತು. ನನ್ನ ಕೆರಿಯರ್ ಅಲ್ಲೇ ಎಲ್ಲ ಸಿನಿಮಾಗಿಂತ ಈ ಸಿನಿಮಾಗೆ ಜಾಸ್ತಿ ಎಫರ್ಟ್ ಹಾಕಿದ್ದೀನಿ. ಅಂದ್ರೆ ಕ್ಯಾರೆಕ್ಟರ್ ಲುಕ್ ಮೇಲೆ ಪ್ರೊಡಕ್ಷನ್ ಕಾಂಪ್ರಮೈಸ್ ಮಾಡಿಲ್ಲ. ಟೀಮ್ ಇನ್ನೊಂದು ಇಂಟ್ರೆಸ್ಟಿಂಗ್ ಡೀಟೇಲ್ ರಿವೀಲ್ ಮಾಡಿದ್ದಾರೆ. ಯೂಶ್ವಲಿ ಈ ಸ್ಕೇಲ್ ಕಂಪ್ಲೀಟ್ ಆಗೋಕೆ 2 ರಿಂದ 3 ವರ್ಷ ಬೇಕು. ಆದ್ರೆ ನಾಗಬಂಧಂನ ಜಸ್ಟ್ 1.5 ಇಯರ್ಸ್ ಅಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ. CG, VFX, ಯೂತ್ ಸೆಟ್ಸ್, ಪ್ಯಾನ್ ಇಂಡಿಯಾ ರಿಲೀಸ್ ಇವೆಲ್ಲ ಮ್ಯಾನೇಜ್ ಮಾಡಿ ಫಾಸ್ಟ್ ಫಿನಿಶ್ ಮಾಡಿದ್ದಾರೆ ಅಂತ ಟೀಮ್ ರಿವೀಲ್ ಮಾಡಿದ್ದಾರೆ. ಸೊ ಈ ಕಂಪ್ಲೀಟ್ ಪ್ರೆಸ್ ಮೀಟ್ ನೋಡಿದ್ಮೇಲೆ ನನಗನ್ಸೋದು ನಾಗಬಂಧಂನ ಮೈಥಾಲಜಿ ಸಿನಿಮಾ ಅಂತ ಮಾತ್ರ ಮಾರ್ಕೆಟ್ ಮಾಡ್ತಿಲ್ಲ. ಅಡ್ವೆಂಚರ್ ಇದೆ, ಮಿಸ್ಟ್ರಿ ಇದೆ, ಟೆಂಪಲ್ ಹಿಸ್ಟ್ರಿ ಇನ್ಸ್ಪಿರೇಷನ್ ಇದೆ, ಇಮೋಷನ್ ಇದೆ, ವಿಜುವಲ್ ಸ್ಪೆಕ್ಟಾಕಲ್ ಇದೆ. ಮತ್ತೆ ಇಂಪಾರ್ಟೆಂಟ್ ಆಗಿ ಕನ್ನಡ ಆಕ್ಟರ್ಸ್ಗೆ ಸ್ಟ್ರಾಂಗ್ ಇಂಪಾರ್ಟೆನ್ಸ್ ಕೊಟ್ಟ ಪ್ಯಾನ್ ಇಂಡಿಯಾ ಪ್ರಾಜೆಕ್ಟ್ ಅನ್ಸೋದು. ಟ್ರೈಲರ್ಗಿಂತ ಇಂಟರ್ವ್ಯೂ ನಂಗೆ ಜಾಸ್ತಿ ಕಾನ್ಫಿಡೆನ್ಸ್ ಕೊಟ್ಟಿದೆ. ಜುಲೈ 3 ರಿಲೀಸ್ ಆದ್ಮೇಲೆ ಈ ಐಪು ಜಸ್ಟಿಫೈ ಆಗತ್ತಾ ಇಲ್ವಾ ಅದು ಥಿಯೇಟರ್ ರೆಸ್ಪಾನ್ಸ್ ಡಿಸೈಡ್ ಮಾಡುತ್ತೆ. ನೀವ್ ಯಾರ ಪರ್ಫಾರ್ಮೆನ್ಸ್ಗೆ ವೆಯ್ಟ್ ಮಾಡ್ತಾ ಇದ್ದೀರಾ ಅಂತ ಕಮೆಂಟ್ ಮಾಡಿ. ಈ ತರ ವಿಡಿಯೋಸ್ ಬ್ರೇಕ್ ಡೌನ್ ಬೇಕು ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಸ್ಟೇ ಟ್ಯೂನ್ಡ್ ವಿತ್ ನಿಮ್ಮನೆ ಪಕ್ಕದ ಮನೆ ಹುಡುಗ.